ಪ್ರಯುಕ್ತ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಬಂದಿದ್ದೀವಿ ಇಲ್ಲಿ ನೋಡಿ. ನಮಸ್ಕಾರ ವೀಕ್ಷಕರೇ, ಹೋದ ವರ್ಷ ಡಿಸೆಂಬರ್ 24ನೇ ತಾರೀಕು ಹನುಮ ಜಯಂತಿ ಪ್ರಯುಕ್ತ BVK ಅಯ್ಯಂಗಾರ್ ರಸ್ತೆಯಲ್ಲಿರುವ ಶ್ರೀ ಕೋದಂಡರಾಮ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇತ್ತು. ಈ ವಿಡಿಯೋ ಮಾಡಿರೋದು ಡಿಸೆಂಬರ್ 24ನೇ ತಾರೀಕು. ಆಗ ನನ್ನ ಹತ್ರ ಮೊಬೈಲ್ ಇರಲಿಲ್ಲ, ನನ್ನ ಫ್ರೆಂಡ್ ಮೊಬೈಲಲ್ಲಿ ವಿಡಿಯೋ ಮಾಡಿದ್ದೆ. ಈಗ ಸಿಕ್ಕಿದೆ ವಿಡಿಯೋ, ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು. BVK ಅಯ್ಯಂಗಾರ್ ರಸ್ತೆಯಲ್ಲಿರುವ ಶ್ರೀ ಕೋದಂಡರಾಮ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಹನುಮ ಜಯಂತಿಯ ದಿನ ಇಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾರೆ. ಆ ದಿನ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಮಾಡಿ ದೀಪಗಳನ್ನು ಬೆಳಗಿಸುತ್ತಾರೆ. ಶ್ರೀ ಕೋದಂಡರಾಮ ದೇವಸ್ಥಾನದಲ್ಲಿ ಸಂಜೆ 7 ಗಂಟೆಗೆ ಮಹಾಮಂಗಳಾರತಿ ಆದ ನಂತರ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಾರೆ. ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನೋಡೋದೇ ಒಂದು ಭಾಗ್ಯ. ಬಣ್ಣ ಬಣ್ಣದ ಚಿತ್ತಾರಗಳನ್ನು ಬಿಡಿಸಿ ಅದರ ಮೇಲೆ ದೀಪಗಳನ್ನು ಸಾಲಾಗಿ ಜೋಡಿಸುತ್ತಾರೆ. ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಿಂದಿನ ದಿನ ರಸ್ತೆಯನ್ನೆಲ್ಲ ಶುಚಿ ಮಾಡಿ ದೀಪಗಳನ್ನು ಸಾಲಾಗಿ ಜೋಡಿಸಿ ಅದಕ್ಕೆ ಬತ್ತಿಯನ್ನು ಮಾತ್ರ ಇಟ್ಟಿರ್ತಾರೆ. ಮಾರನೇ ದಿನ ಎಲ್ಲ ದೀಪಗಳಿಗೆ ಎಣ್ಣೆನ ಹಾಕೋದು. ಜೈ 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 ಹನುಮಂತ, ಜೈ ಜೈ ಹೇ ಧೀಮಂತ, ವೀರ ಶಿರೋಮಣಿ ಶೂರ ಘಣಿನಿ ಮಹಾನ್ ಕೀರ್ತಿವಂತ, ಜೈ 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 ಹನುಮಂತ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ ಜೈ. ಶ್ರೀ ರಾಮ್ ಜೈ ಹನುಮಾನ್.
ಗೋವಿಂದ 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 ಶ್ರೀಗುರುಭ್ಯೋ ನಮಃ. ಜ್ಞಾನವೈರಾಗ್ಯಭಕ್ತ್ಯಾದಿಕಲ್ಯಾಣಗುಣಶಾಲಿನಃ ಲಕ್ಷ್ಮೀನಾರಾಯಣಮುನೀನ್ವಂದೇ ವಿದ್ಯಾಗುರುನ್ಮಮ. ನಮಸ್ತೆ ಪ್ರಾಣೇಶ ಪ್ರಣತಯುವ ಯಾವ ನಿಮಗ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಣ ನಮಸ್ತುಭ್ಯಂ ಭೀಮ ಪ್ರಭುತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವಪ್ರದೇಶ ಸುದರ್ಶನೋ ಜಯ ಜಯ ಇತಿ ನಿಗದಿತವಂತಸ್ತತ್ರ ವೃಂದಾರಕೇಂದ್ರ ಗುರು ವಿಜಯ ಮಹಾಂತಂ ನಾಲಯ. ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡುವುದು ತುಂಬ ಸಂತೋಷ ಆಗ್ತಾಯಿದೆ. ಇದು ಪ್ರತಿಯೊಬ್ಬರಲ್ಲೂ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯ. ಇಂತಹ ಕಾರ್ಯ ವಿಶೇಷವಾಗಿ ಮೇಲಿಂದ ಮೇಲೆ ಪ್ರತಿಯೊಬ್ಬರಲ್ಲೂ ಬೆಳಿಬೇಕು. ಈ ಜ್ಞಾನ ಜ್ಯೋತಿ ಕೂಡ ಮೇಲೆ ಬೆಳೆದಾಗ ನಮಗೆ ಭಗವಂತನ ಸಮೀಪಕ್ಕೆ ಹೋಗುವಂಥ ಅವಕಾಶ ಭಗವಂತ ನೀಡಿ ಅಂತ ಹೇಳಿ ಈ ಸಂದರ್ಭ ತಿಳಿಸ್ತಾ ಇದ್ದೀವಿ. ಈ ಒಂದು ನಮಗೆ ರಾಮದೇವರ ಪ್ರತಿಷ್ಠಾ ಒಂದು ಸಂದರ್ಭ ಅಯೋಧ್ಯೆಯಲ್ಲಿ ನಮಗೆ ಮೋಕ್ಷದಾಯಕ ಪ್ರಯತ್ನ ಇತ್ತು. ಅದು ಸಫಲವಾಗ್ತಾ ಬರ್ತಾ ಇದೆ, ಸಫಲವೂ ಆಗಿದೆ. ಮುಂದೆ ಆ ರಾಮರಾಜ್ಯದ ಕನಸನ್ನು ನಾವು ಗಳಿಸಬೇಕಾಗಿದೆ. ಆ ರಾಮರಾಜ್ಯವನ್ನು ಕುಡಿದಾಗ ಅದನ್ನು ಉಳಿಸ್ಕೊಳ್ಳೋದು ಅಷ್ಟೇ ದೊಡ್ಡ ಸಮಸ್ಯೆ. ಹಾಗಾಗಿ ನಮ್ಮ ಪ್ರತಿಯೊಬ್ಬರ ಸಹಕಾರ, ಪ್ರತಿಯೊಬ್ಬರ ಒಂದು ತ್ಯಾಗ ಬಲಿದಾನ ಏನಿತ್ತು ಇಷ್ಟು ದಿವಸ ಅದರ ಸಾರ್ಥಕವಾಗಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬರ ಒಂದು ಆದರ್ಶವಾಗಿದೆ. ತತ್ವಜ್ಞಾನ ಚಿಂತನೆಗೆ ಹನುಮಂತ ದೇವರ ಕೊಡುಗೆ ಅಪಾರ. ಆ ರಾಮದೇವರನ್ನು ನಾವು ನೋಡಬೇಕಾದ್ರೆ ಗುರುಗಳ ಮುಖಾಂತರ ಬೇಕು. ಯಾರು ಗುರುಗಳು ನಮಗೆ ಜಗದ್ಗುರುಗಳಾದಂತಹ ಹನುಮಂತ ದೇವರ ಗುರುಗಳು. ಅವ್ರ ಮುಖಾಂತರ ನೋಡಿ ಎಲ್ಲಿ ದೇಶದ ನಿರ್ಮಾಣ ಮಾಡುವಂಥ ಮನೆಯಲ್ಲಿ ಮಕ್ಕಳಿಗೆ ಅಲ್ಲಿ ನಿಂತ್ಕೊಳ್ಳಿ, ಹಂಗೆ ನಿಂತ್ಕೊ ಮುಂಚೆನಾ ಕನ್ಯಾ ರತ್ನೆಯನ್ನು ನಾವು ನೋಡಿ ಭಗವಂತನ ದರ್ಶನ ಮಾಡಲಿಕ್ಕೆ ಒಂದು ಕಣ್ಣು ದಿವ್ಯ ದೃಷ್ಟಿಯನ್ನು ಅವನು ದರ್ಶನ ಮಾಡಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಆದರೆ